ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು 2025-26 ನಲ್ಲಿ ಎಲ್ಲಾ ಕಡೆಗೂ ಮಿಷನ್ 40+ ಅನ್ನೋ ಒಂದು ಕಾನ್ಸೆಪ್ಟ್ ಓಡ್ತಾನೆ ಇದೆ. 40+40+ ಅಂತ. ಏನದು 40+ ಅಂತಂದ್ರೆ 40+ ಅಂತಂದ್ರೆ ಔಟ್ ಆಫ್ 80ಗೆ ಮಿನಿಮಮ್ ಅಂತಂದ್ರೂ 40 ಮಾರ್ಕ್ಸ್ ಅನ್ನ ತಗೊಳ್ತಕ್ಕಂತ ಒಂದು ಕಾನ್ಸೆಪ್ಟ್ಗಳೇ 40+ ಮಿಷನ್ 40+ ಅಂತ ಹೇಳ್ತಾ ಹೋಗ್ತೀವಿ. 2025-26 ಈ ಒಂದು ಮಾರ್ಚ್ ನಲ್ಲಿ ಬರ್ತಕ್ಕಂತ ಅಪ್ಕಮಿಂಗ್ ಎಕ್ಸಾಮಿನೇಷನ್ ನಲ್ಲಿ ಈಸಿ ಆಗಿ ಮ್ಯಾಥಮೆಟಿಕ್ಸ್ ನಲ್ಲಿ 40+ ಮಾರ್ಕ್ಸ್ ಗಳನ್ನ ತಗೊಳ್ಳೋದು ಹೇಗೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋವನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡ್ತಾ ಹೋಗಿ. ಕಂಟೆಂಟ್ ಗಳನ್ನ ಮಾತ್ರ ನಾನು ಈ ಒಂದು ವಿಡಿಯೋದಲ್ಲಿ ತಗೊಂಡ್ಬಂದಿದ್ದೀನಿ. ಮುಂದೆ ಬರ್ತಕ್ಕಂತಹ ಕೆಲವೊಂದು ವಿಡಿಯೋಸ್ ನಲ್ಲಿ ಪ್ರಾಬ್ಲಮ್ ಸಮೇತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಯಾರಾದ್ರೂ ಹೊಸಬ್ರು ಏನಾದ್ರು ನನ್ನ ಚಾನಲ್ ನೋಡ್ತಾ ಇದ್ದೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ವಿತ್ ಸಿಂಪಲ್ ಆಗಿ 80ಗೆ 50% ಈಸಿ ಬರುತ್ತೆ ಕ್ವಶನ್ ಪೇಪರ್. ನಿಮ್ಗೆ ಗೊತ್ತಿದೆ 50% ಈಸಿ ಬರ್ತಕ್ಕಂಥ ಟಾಪಿಕ್ಸ್ ಗಳನ್ನ ಮಾತ್ರ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. 2 ಮಾರ್ಕಿಂಗ್ ಕ್ವಶನ್ಸ್, ಟೋಟಲ್ 6 ಕ್ವಶನ್ಸ್ ಇರ್ತವೆ. ನಮಗೆ ಇಲ್ಲಿ ಈಸಿ ಆಗಿ 12 ಮಾರ್ಕ್ಸ್ ಅನ್ನ ನಾವು ತಗೋಬಹುದು. ಅಂಡ್ 3 ಮಾರ್ಕ್ಸ್ ಇನ್ ಕ್ವಶನ್ಸ್ 4 ಅಥವಾ 5 ಕ್ವಶನ್ಸ್ ನಿಮ್ಗೆ ಈಸಿ ಆಗಿ ಬರ್ತವೆ. ಅಂದ್ರೆ ನಾವು ಮಿನಿಮಮ್ 4 ಕ್ವಶನ್ಸ್ ಅಂತ ಅನ್ಕೊಂಡ್ರು ಕೂಡ ಟೋಟಲ್ ಇಲ್ಲಿ 12 ಮಾರ್ಕ್ಸ್ ಅನ್ನ ತಗೋಬಹುದು. ಅಂದ್ರೆ 2 ಮಾರ್ಕ್ಸ್ ಇಂದಲ್ಲಿ 12 ಮಾರ್ಕ್ಸ್ ಅಂಡ್ 3 ಮಾರ್ಕ್ಸ್ ಇಂದಲ್ಲಿ 12 ಮಾರ್ಕ್ಸ್ ಅನ್ನ ನಾವು ಈಸಿಯಾಗಿ ತಗೋಬಹುದು. ದೆನ್ ಕಮ್ ಟು ದ ಫಿಫ್ತ್ ಸೆಕ್ಷನ್, ದಟ್ ಈಸ್ 4 ಮಾರ್ಕಿಂಗ್ ಕ್ವಶನ್. ಈ 4 ಮಾರ್ಕಿಂಗ್ ಕ್ವಶನ್ಸ್ ಅಲ್ಲಿ ನಾವು ಎರಡು ಕ್ವಶನ್ಸ್ ಅನ್ನ ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಅಂತ ಹೇಳ್ಬೋದು. ಇಲ್ಲಿ 2 ಕ್ವಶನ್ಸ್ ಗೆ ಅಂದ್ರೆ ಒನ್ ಕ್ವಶನ್ ಗೆ 4 ಮಾರ್ಕ್ ಅಂತಂದ್ರೆ 2 ಕ್ವಶನ್ಸ್ ಗೆ ಟೋಟಲ್ 8 ಮಾರ್ಕ್ಸ್ ಆಗ್ತವೆ. ಇದೆಲ್ಲನೂ ಆಡ್ ಮಾಡಿದೆ ಅಂತಂದ್ರೆ ಒಂದು MCQ ಕ್ವಶನ್ ಮತ್ತೆ 1 ಮಾರ್ಕ್ ಕ್ವಶನ್, ಶಾರ್ಟ್ ಆನ್ಸರ್, ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಕೂಡ ಒಂದು ಮಿನಿಮಮ್ ಅಂತಂದ್ರೂ 6 ಮಾರ್ಕ್ಸ್ ಅಂತ ಇಟ್ಕೊಂಡ್ರು ಕೂಡ ಟೋಟಲ್ ನಮಗೆ ಇಲ್ಲಿ 40 ಮಾರ್ಕ್ಸ್ ಆಗ್ತವೆ. ಈಗ ಬರೋಣ, ಯಾವ್ಯಾವ ಟಾಪಿಕ್ಸ್ ನಲ್ಲಿ ನಮ್ಗೆ ಓದಿದ್ರೆ ಅಂದ್ರೆ 2 ಮಾರ್ಕ್ಸ್ ಇಂದ ಸೆಕ್ಷನ್ ಅಲ್ಲಿ 6 ಕ್ವಶನ್ಸ್ ಏನು ಬರ್ತಾವಲ್ಲ ಅವು ಯಾವ್ಯಾವು, 3 ಮಾರ್ಕ್ಸ್ ಇನ್ ಕ್ವಶನ್ ಅಲ್ಲಿ 4 ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಯಾವ್ಯಾವು, ಅಂಡ್ 4 ಮಾರ್ಕ್ಸ್ ಇನ್ ಕ್ವಶನ್ಸ್ ನಲ್ಲಿ 2 ಕ್ವಶನ್ಸ್ ಯಾವ್ಯಾವು ಅಂತಂದೇಳಿ ನಾವು ಈಗ 1 by 1 ನೋಡ್ತಾ ಹೋಗೋಣ. ಸೊ ಫಸ್ಟ್ ನಾವು ಬರೋದಾದ್ರೆ 2 ಮಾರ್ಕ್ಸ್ ಇಂದ ಅವಾಗಲೇ ಹೇಳಿದೆ. 2 ಮಾರ್ಕ್ಸ್ ಇನ್ ಕಂಟೆಂಟ್ ಅಲ್ಲಿ ನಮಗೆ ಈಸಿ ಆಗಿ 6 ಕ್ವಶನ್ಸ್ ಬರ್ತಾವ ಅಂತ ನಾನು ಅವಾಗಲೇ ಹೇಳಿದೆ. ಇದರಲ್ಲಿ ರಿಯಲ್ ನಂಬರ್ಸ್ ನಲ್ಲಿ ಬರ್ತಕ್ಕಂತಹ ಪ್ರೂವಿಂಗ್ ಇರ್ರಾಷನಲ್ ನಂಬರ್ ಅಂಡ್ HCF ಅಂಡ್ LCM ಟೋಟಲ್ 4 ಮಾರ್ಕ್ಸ್ ಅನ್ನ ರಿಯಲ್ ನಂಬರ್ಸ್ ಅಲ್ಲಿ ಓದಿದ್ರೆ ಸಾಕು. ಟೋಟಲ್ ಇದು 5 ಮಾರ್ಕಿಂಗ್ ಬರುತ್ತೆ ರಿಯಲ್ ನಂಬರ್ಸ್, ಅದರಲ್ಲಿ 4 ಮಾರ್ಕಿಂಗ್ ಇದೇ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ 2+2 ಒಂದು ಪ್ರೂವಿಂಗ್ ಇರ್ರಾಷನಲ್ ನಂಬರ್ಸ್ ಅನ್ನೋದು, ಪ್ರೂವ್ ದಟ್ √2 is an irrational number, prove that 2 plus √3 is an irrational number, 3 minus 2 √2 is an irrational number. ಈ ತರ ಕ್ವಶನ್ಸ್ ಗಳನ್ನ ಈ 2 ಮಾರ್ಕಿಂಗ್ ಬರ್ತಕ್ಕಂತ ಕ್ವಶನ್ಸ್ ಆಗಿರ್ತವೆ. ಅದೇ ತರ ಒಂದು ಸಿಂಪಲ್ ಆಗಿರ್ತಕ್ಕಂಥ HCF LCM ಕ್ವಶನ್ ಅನ್ನ ಕೇಳಬಹುದು ಫಸ್ಟ್ ಒಂದು ಕಂಟೆಂಟ್ ಅಲ್ಲಿ. ನೆಕ್ಸ್ಟ್ ಹೇಳೋದಾದ್ರೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ನಲ್ಲಿ ಬರ್ತಕ್ಕಂತಹ ಸಾಲ್ವ್ ಎಕ್ಸ್ ಅಂಡ್ ವೈ ಬೈ ಎಲಿಮಿನೇಷನ್ ಮೆಥಡ್ ಅಂತ ಹೇಳಿ ಬರ್ತದಲ್ಲ, ಇದು 2 ಮಾರ್ಕ್ಸ್ ಇನ್ ಕ್ವಶನ್ ಆಗಿರುತ್ತೆ, ಸಿಂಪಲ್ ಆಗಿರುತ್ತೆ. ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಲೇಬೇಕು. ದೆನ್ ಥರ್ಡ್ ಕ್ವಶನ್ ಬರೋದಾದ್ರೆ, ಫೋರ್ತ್ ಕ್ವಶನ್ ಬರೋದಾದ್ರೆ 2 ಮಾರ್ಕ್ ಇಂದ್ರಲ್ಲಿ ಸಮ್ ಆಫ್ ಎನ್ AP ಆರ್ nth ಟರ್ಮ್ ಆಫ್ ಎನ್ AP ಅಂತಂದೇಳಿ ಇಲ್ಲಿ ಒಂದು ಕ್ವಶನ್ ನಿಮ್ಗೆ ಬರುತ್ತೆ. ಯಾವುದು AP ನಲ್ಲಿ ಬರ್ತಕ್ಕಂಥ ಸಿಂಪಲ್ ಕ್ವಶನ್ ಆಗಿರ್ತಕ್ಕಂಥದ್ದು. ಎರಡೇ ಫಾರ್ಮುಲಾಗಳು ಬರ್ತವೆ. SN is equal to n/2 into 2a plus n minus 1 into d. ಆ ಒಂದು ಫಾರ್ಮುಲಾ ಹಾಕ್ಬಿಟ್ಟು ಸಮ್ ಆಫ್ ಎನ್ AP ಕೇಳಿದ್ರೆ ಅದನ್ನ ಫೈಂಡ್ ಔಟ್ ಮಾಡೋದು. ಅಥವಾ ಟರ್ಮ್ ಗಳನ್ನ ಏನಾದ್ರು ಕೇಳಿದೆ ಅಂತಂದ್ರೆ ಸಪೋಸ್ 15th ಟರ್ಮ್ 20th ಟರ್ಮ್ ಈ ತರ ಏನಾದ್ರು ಕೇಳಿದೆ ಅಂತಂದ್ರೆ ಅದು ಒಂದು 2 ಮಾರ್ಕಿಗೆ ಬರ್ತಕ್ಕಂತಹ ಕ್ವಶನ್ ಆಗಿರುತ್ತೆ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಕೇಳ್ತಾನೆ. ದೆನ್ ನೆಕ್ಸ್ಟ್ ಕ್ವಶನ್ ಬರೋದಾದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ನಲ್ಲಿ ನೇಚರ್ ಆಫ್ ದ ರೂಟ್ಸ್ ಅಥವಾ ಫೈಂಡ್ ದ ರೂಟ್ಸ್ ಅಂತಂದೇಳಿ ಕೇಳಬಹುದು. ಅಥವಾ ಅದಕ್ಕೆ ಇಂಟರ್ನಲ್ ಚಾಯ್ಸ್ ಕೊಟ್ಬಿಟ್ಟು ಡಿಸ್ಕ್ರಿಮಿನೆಂಟ್ ಅನ್ನ ಕೇಳ್ತಕ್ಕಂತ ಚಾನ್ಸಸ್ ಇದೆ. ಸೊ ಇದು ಒಂದು ಕ್ವಶನ್ ಆಗಿರುತ್ತೆ. ಅಂಡ್ ಫೈನಲಿ ಲಾಸ್ಟ್ ಕ್ವಶನ್ 2 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಅಥವಾ ಸೆಕ್ಷನ್ ಫಾರ್ಮುಲಾದಲ್ಲಿ ಇದು 2 ಮಾರ್ಕಿಂಗ್ ಒಂದು ಕ್ವಶನ್ ಕಂಪಲ್ಸರಿ ಬರುತ್ತೆ. ಸೊ ಇಷ್ಟು ನಾನು ಹೇಳಿದಿನಲ್ಲ, ಇಲ್ಲಿ ರಿಯಲ್ ನಂಬರ್ಸ್ ನಲ್ಲಿ ಪ್ರೂವಿಂಗ್ ಇರ್ರಾಷನಲ್ ನಂಬರ್, HCF ಅಂಡ್ LCM ಇದು 2, ಸಾಲ್ವ್ ಎಕ್ಸ್ ಅಂಡ್ ವೈ, ಸಮ್ ಆಫ್ ಎನ್ AP ಆರ್ nth ಟರ್ಮ್ ಆಫ್ ಎನ್ AP, ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ನೇಚರ್ ಆಫ್ ದ ರೂಟ್ಸ್, ಫೈಂಡಿಂಗ್ ದ ರೂಟ್ಸ್ ಆರ್ ಡಿಸ್ಕ್ರಿಮಿನೆಂಟ್ ಇದರಲ್ಲಿ ಒಂದು ಕ್ವಶನ್. ದೆನ್ ಡಿಸ್ಟೆನ್ಸ್ ಫಾರ್ಮುಲಾ ಅಥವಾ ಸೆಕ್ಷನ್ ಫಾರ್ಮುಲಾದಲ್ಲಿ ಬರ್ತಕ್ಕಂತ ಒಂದು 2 ಮಾರ್ಕಿಂಗ್ ಕ್ವಶನ್. ಇನ್ನು 2 ಕ್ವಶನ್ಸ್ ಅನ್ನ ಬಿಟ್ಟಿದ್ದೀನಿ. ಸರ್ಕಲ್ಸ್ ಅಲ್ಲಿ ಬರ್ತಕ್ಕಂತಹ ಒಂದು ಅಪ್ಲೋಡ್ ಕ್ವಶನ್ ಆಗಿರ್ಬೋದು, ಇನ್ನೊಂದು ಟ್ರಿಗ್ನಾಮೆಟ್ರಿ ನಲ್ಲಿ ಬರ್ತಕ್ಕಂತ ಒಂದು ಸಿಂಪಲ್ ಕ್ವಶನ್ ಆಗಿರ್ಬೋದು. ಬಟ್ ಇಷ್ಟಂತೂ ನೀವು ಮಿನಿಮಮ್ ಅಂತೂ ಮಾಡ್ಲೇಬೇಕು. 40+ ಕಾನ್ಸೆಪ್ಟ್ ಅಂತಂದ್ರೆ ಇದು. ಸೊ ಈ ಒಂದು 6 ಕ್ವಶನ್ಸ್ ಗಳನ್ನ ನೀವು ಕಂಪಲ್ಸರಿ ಅಟೆಂಡ್ ಮಾಡಿದೆ ಅಂತಂದ್ರೆ, ಅಂದ್ರೆ ಇದಕ್ಕೆ ಓದ್ಕೊಂಡ್ರೆ ಇಷ್ಟು ಟಾಪಿಕ್ಸ್ ಗಳನ್ನ ನೀವು ಸ್ಟಡಿ ಮಾಡಿದೆ ಅಂತಂದ್ರೆ 12 ಮಾರ್ಕ್ಸ್ ಈಸಿಯಾಗಿ
2 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ನಾವು 3 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಹೋದಾಗ ಇಲ್ಲಿ ಫಸ್ಟ್ ಕ್ವಶನ್ ಫೈಂಡಿಂಗ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ಸ್ ಅಲ್ಲಿ ಬರ್ತಕ್ಕಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದು. ಫೈಂಡ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್. ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವಯರ್ ಪ್ಲಸ್ 4x ಪ್ಲಸ್ 4 ಇದನ್ನ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಅಂತ ಕೊಟ್ಬಿಟ್ಟು ಇದನ್ನ ಜೀರೋಸ್ ಆಫ್ ದ ಪಾಲಿನಾಮಿಯಲ್ಸ್ ಅನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಕೇಳ್ತಾನೆ. ಅದ್ರ ಜೊತೆಗೆ ವೆರಿಫಿಕೇಶನ್ ಕೂಡ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂಡ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಈ ತರದ ಕ್ವಶನ್ ಗಳನ್ನ ವೆರಿಫೈ ಮಾಡ್ತಕ್ಕಂಥ ಕ್ವಶನ್ ಅಂದ್ರೆ 3 ಮಾರ್ಕ್ಸ್ ಸೆಕ್ಷನ್ ನಲ್ಲಿ ಫಸ್ಟ್ ಕ್ವಶನ್ ಹಿಂಗೆ ಕೇಳ್ತಾರೆ. ಫಸ್ಟ್ ಬರ್ಬೋದು, ಸೆಕೆಂಡ್ ಬರ್ಬೋದು, ಥರ್ಡ್ ಬರ್ಬೋದು, ಒಟ್ಟಿನಲ್ಲಿ ಈ ತರ ಒಂದು ಕ್ವಶನ್ ಅನ್ನ ಫಿಕ್ಸ್ ಆಗಿರ್ತತಿ. ಇದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಮಿನಿಮಮ್ 40 ಮಾರ್ಕ್ಸ್ ತಗೊಳ್ಳೋದಕ್ಕೆ. ದೆನ್ ಥಿಯರಮ್ ಅಂತೂ ನಿಮ್ಗೆ ಗೊತ್ತೇ ಇದೆ. ಸರ್ಕಲ್ಸ್ ನಲ್ಲಿ ಬರ್ತಕ್ಕಂಥ ಎರಡು ಥಿಯರಮ್ಸ್ ಗಳಲ್ಲಿ ಒಂದು ಥಿಯರಮ್ ಅನ್ನ ಕಂಪಲ್ಸರಿ ಕೊಡ್ತಾರೆ 3 ಮಾರ್ಕ್ ಇಂದು, ಅದು ಒಂದು. ದೆನ್ ಇನ್ನೊಂದು ಮೀನ್, ಮೀಡಿಯನ್ ಮತ್ತೆ ಮೋಡ್, ಈ ಒಂದು ಸ್ಟಾಟಿಸ್ಟಿಕ್ಸ್ ಅಲ್ಲಿ ಬರ್ತಕ್ಕಂತಹ 3 ಮಾರ್ಕ್ಸ್ ಇಂದು ಕ್ವಶನ್ ಆಗಿರುತ್ತೆ ಇದು, ಮೀನ್, ಮೀಡಿಯನ್ ಅಥವಾ ಮೋಡ್. ಸೊ ಈ ಒಂದು ಕ್ವಶನ್ ಅನ್ನ ನಾವು ಕಂಪಲ್ಸರಿ ಮಾಡ್ಲೇಬೇಕಾಗಿರ್ತಕ್ಕಂತಹ ಒಂದು ಟಾಪಿಕ್ ಆಗಿರೋದ್ರಿಂದ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ದೆನ್ ಪ್ರೊಬಾಬಿಲಿಟಿನಲ್ಲಿ ಒಂದು ಕ್ವಶನ್ ಬರುತ್ತೆ. ಪ್ರೊಬಾಬಿಲಿಟಿನಲ್ಲಿ ಏನಿಲ್ಲ, ಒಂದು ಫಾರ್ಮುಲಾ ಬರುತ್ತೆ, ದಟ್ ಈಸ್ ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಒಂದು ಫಾರ್ಮುಲಾ ಹಾಕ್ಬಿಟ್ಟೆ ಅಂತಂದ್ರೆ ಒಂದು ಅರ್ಧ ಮಾರ್ಕ್ಸ್ ಸಿಗೋ ಚಾನ್ಸಸ್ ಇರುತ್ತೆ. ಈ ಫಾರ್ಮುಲಾ ಹಾಕ್ಬಿಟ್ರೆ ಏನು ಬರೆಯೋದೇ ಬೇಡ ನೀವು. ಅಂದ್ರೆ ಏನು ಮುಂದೆ ವಿಷಯ ಗೊತ್ತಿಲ್ಲ ಅಂತ ಅಂದಾಗ ಮಾತ್ರ ಈ ಫಾರ್ಮುಲಾವನ್ನ ಹಾಕಿ ಬರ್ಬೇಕು ನೀವು. ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತಂದೇಳಿ ಈ ಒಂದು ಫಾರ್ಮುಲಾವನ್ನ ಹಾಕಿ ಮುಂದೆ ಏನಾದ್ರು ಕಂಟೆಂಟ್ ಕೊಟ್ಟಿದ್ದೆ ಅಂತಂದ್ರೆ ಅದನ್ನ ಸಾಲ್ವ್ ಮಾಡ್ಬೇಕು. ಸೊ ಈ ತರದ ಸಿಂಪಲ್ ಆಗಿರ್ತಕ್ಕಂಥ 4 ಕ್ವಶನ್ಸ್ ಗಳು ಬರ್ತವೆ ಯಾವುದು 3 ಮಾರ್ಕ್ಸ್ ಸೆಕ್ಷನ್ ನಲ್ಲಿ. ಸೊ ಟೋಟಲ್ ಇದು 3 ಇಂಟು 4 ಅಂತಂದ್ರೆ 12 ಮಾರ್ಕ್ಸ್. ನಾನು ಅವಾಗ್ಲೇ ಹೇಳಿದೆ 2 ಮಾರ್ಕ್ಸ್ ಇನ್ ಕ್ವಶನ್ಸ್ ನಲ್ಲಿ 12 ಮಾರ್ಕ್ಸ್, 3 ಮಾರ್ಕ್ಸ್ ಕ್ವಶನ್ಸ್ ನಲ್ಲಿ 12 ಮಾರ್ಕ್ಸ್, ಟೋಟಲ್ 12 ಪ್ಲಸ್ 12 ನಿಮ್ಗೆ ಈಗ ಆಲ್ರೆಡಿ 24 ಬಂದಾಗಿದೆ ಸಿಂಪಲ್ ಆಗಿ. ಇನ್ನೊಂದು 16 ಮಾರ್ಕ್ಸ್ ನಾನು ನೆಕ್ಸ್ಟ್ ಇದ್ರಾಗ ಹೇಳ್ತಾ ಹೋಗ್ತೀನಿ ಈಗ. ದೆನ್ 4 ಮಾರ್ಕ್ಸ್ ಸೆಕ್ಷನ್ ಬಂದಾಗ 4 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಗ್ರಾಫಿಕಲ್ ಮೆಥಡ್ ಅಂತ ಒಂದು 4 ಮಾರ್ಕ್ ಕಂಪಲ್ಸರಿ ಬರುತ್ತೆ, ನೀವು ನೋಡಿರ್ತೀರಿ. ಅಂಡ್ ಥಿಯರಮ್ 4 ಥಿಯರಮ್ಸ್ ಇದಾವೆ. 4 ಥಿಯರಮ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿದೆ ಅಂತಂದ್ರೆ ಮಿನಿಮಮ್ ಅಂತಂದ್ರೆ 2 ಥಿಯರಮ್ಸ್ ಅನ್ನ ಕೊಟ್ಟಿರ್ತಾರೆ. ಇಂಟರ್ನಲ್ ಚಾಯ್ಸ್ ಇರ್ತದೆ ನಿಮಗೆ, ನೀವು ಆಲ್ರೆಡಿ ಮಾಡೆಲ್ ಪೇಪರ್ ಅನ್ನ ನೋಡಿರ್ತೀರಿ, ಅದರಲ್ಲಿ ಇಂಟರ್ನಲ್ ಚಾಯ್ಸ್ ಕೊಟ್ಟಿರ್ತಾರೆ. 4 ಥಿಯರಮ್ಸ್ ನಲ್ಲಿ ನೀವು ಮಿನಿಮಮ್ ಅಂತಂದ್ರೂ 3 ಥಿಯರಮ್ಸ್ ಓದಿದ್ರೆ, ಒಂದ್ ಯಾವ್ದಾದ್ರು ಡಿಫಿಕಲ್ಟ್ ಇರ್ತಕ್ಕಂಥದ್ದು ಬಿಟ್ರು ಕೂಡ ಇಂಟರ್ನಲ್ ಚಾಯ್ಸ್ ಇರೋದ್ರಿಂದ ಮಿನಿಮಮ್ 3 ಥಿಯರಮ್ಸ್ ಅನ್ನ ನೀವು ಕಲ್ತಿದ್ರೆ ಅಥವಾ ಸ್ಟಡಿ ಮಾಡಿದ್ರೆ ಅದರಲ್ಲಿ 2 ಥಿಯರಮ್ಸ್ ಅನ್ನ ಕೊಟ್ಟಿರ್ತಾರೆ, ನೀವು ಒಂದು ಥಿಯರಮ್ ಅನ್ನ ಚೂಸ್ ಮಾಡ್ಕೊಂಡು ಬರೀಬಹುದು. ಇದು ಟೋಟಲ್ 8 ಮಾರ್ಕ್ಸ್ ಅನ್ನ ಸಿಂಪಲ್ ಆಗಿ ಬರ್ತಕ್ಕಂತಹ ಟಾಪಿಕ್ಸ್ ಗಳಾಗಿದ್ದಾವೆ. ಸೊ ಅಲ್ಲಿಗೆ 24 ಪ್ಲಸ್ 8 ಆಡ್ ಮಾಡಿದ್ರೆ 32 ಆಯ್ತು. ಅಂಡ್ MCQ ಕ್ವಶನ್ಸ್ ಅನ್ನ ಬಿಟ್ಟಿದ್ದೆ ನಾನು. MCQ ಕ್ವಶನ್ಸ್ ನಲ್ಲಿ ನಿಮ್ಗೆ 8 ಕ್ವಶನ್ಸ್ MCQ ಕ್ವಶನ್ ಇರ್ತವೆ. ಅದರಲ್ಲಿ ನೀವು ಮಿನಿಮಮ್ 50% ಮಾಡಿದ್ರು ಕೂಡ 4 ಮಾರ್ಕ್ ಅಂತೂ ಬಂದೇ ಬರ್ತತಿ. ಅಂಡ್ 1 ಮಾರ್ಕ್ ಶಾರ್ಟ್ ಆನ್ಸರ್ ಇರುತ್ತಲ್ಲ, ಅದರಲ್ಲಿ ಫಾರ್ಮುಲಾ ಅವಿವನ್ನ ಕಲ್ತ್ಕೊಂಡು ಹೋದ್ರೂ ಕೂಡ ಇಲ್ಲಿ 4 ಮಾರ್ಕ್ ಬರೋ ಚಾನ್ಸಸ್ ಐತೆ. ಟೋಟಲ್ ಇಲ್ಲಿ 8 ಆಗುತ್ತೆ. 32 ಪ್ಲಸ್ 8 ಆಡ್ ಮಾಡಿದೆ ಅಂತಂದ್ರೆ ನಮಗೆ 40 ಮಾರ್ಕ್ಸ್ ಅನ್ನ ಈಸಿಯಾಗಿ ತಗೋಬಹುದು ಈ ಒಂದು ಕಂಟೆಂಟ್ ಮೇಲೆ. ಹಾಗಾಗಿ ಇದಿಷ್ಟು ಓದಿದ್ರೆ ಸಾಕು, ನೀವು ಈ ಒಂದು ಏನು ತೋರಿಸಿರ್ತಕ್ಕಂಥ ಇಷ್ಟು ಕಂಟೆಂಟ್ ಗಳನ್ನ ನೀವು ಸ್ಟಡಿ ಮಾಡಿದ್ರೆ ಸಾಕು, 40 ಪ್ಲಸ್ ಮಾರ್ಕ್ಸ್ ಅನ್ನು ಈಸಿಯಾಗಿ ತಗೋಬಹುದು ಅಂತ ಹೇಳ್ತಾ ಕಂಪ್ಲೀಟ್ ಆಗಿ ವಿಡಿಯೋವನ್ನ ವಾಚ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ನನ್ನ ಚಾನೆಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ಸಮ್ ಅಪ್ಲೈಡ್ ಕ್ವಶನ್ಸ್ ಗಳನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಮುಂದಿನ ಬರ್ತಕ್ಕಂಥ ವಿಡಿಯೋಸ್ ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಎಲ್ಲರೂ ಕೂಡ ವಿಡಿಯೋವನ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.